ಇವಿ ವೆಹಿಕಲ್ಸ್ ಎಸ್ಪೆಷಲಿ ಇವಿದು ಒಂದು ಟ್ರೆಂಡ್ ಆಗಿದೆ. ಇವಿ ಆಟೋಗಳು ಏನು ಬರ್ತಾ ಇದೆ. ಸೊ ಇವಿ ಆಟೋಗಳಲ್ಲಿ ಕೆಲವೊಂದಿಷ್ಟು ಕಂಪ್ನಿಗಳ ಆಟೋಗಳು ತುಂಬ ಆಲ್ರೆಡಿ ಮಾರ್ಕೆಟಲ್ಲಿ ಇದೆ, ತುಂಬ ವರ್ಷಗಳಿಂದ PIG ಆಗ್ಬೋದು, ಬಜಾಜ್ ಆಗ್ಬೋದು ಇವೆಲ್ಲ. ಬಟ್ TVS ಅನ್ನಲ್ಲಿ ತುಂಬ ರೀಸೆಂಟಾಗಿ ಬಂದಂಥ ಇವಿ ವೆಹಿಕಲ್ಸು ಇದು TVS ಕಿಂಗು ಮ್ಯಾಕ್ಸ್ ಪ್ಲಸ್ ಅಂತ. ಸೊ ಇವಿ ಮ್ಯಾಕ್ಸ್ ಅಂತ ಈ ವೆಹಿಕಲ್ ಬಗ್ಗೆ ತಿಳ್ಕೊಂಡು ಹೋಗೋಣ. ಅಂದರೆ ಎಸ್ಪೆಷಲಿ ಇವಿ ವೆಹಿಕಲ್ ಅಂತ ಬಂದ ತಕ್ಷಣವೇ ಮೊದಲನೇದಾಗಿ ಏನಪ್ಪ ಅಂತಂದರೆ ಎಷ್ಟು ಕಿಲೋಮೀಟರ್ ರೇಂಜ್ ಬರುತ್ತೆ, ಅಂದರೆ ಒಂದು ಸಲ ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ರೇಂಜ್ ಬರುತ್ತೆ, ಎಷ್ಟು ಬ್ಯಾಟ್ರಿನ ಯೂಸ್ ಮಾಡಿರ್ತಾರೆ, ಮತ್ತು ಬ್ಯಾಟ್ರಿ ವಾರಂಟಿ ಎಷ್ಟು, ಎಲ್ಲದಕ್ಕೂ ಉತ್ತರನ ಈ ವಿಡಿಯೋದಲ್ಲಿ ಇರ್ತಾ ಹೋಗ್ತೀನಿ. ಸೊ ಬನ್ನಿ. ಓಕೆ ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್ EVದಲ್ಲಿ TVS ಸ್ವಲ್ಪ ರೀಸೆಂಟಾಗಿ ಬಂದಿದೆ ಗಾಡಿ. ಸೊ ಏನು ಮಾಡೆಲ್ ಸರ್ ಇದು, ಎಷ್ಟು ರೇಂಜ್ ಬರುತ್ತೆ? ಇದು 179 ಕಂಪ್ನಿಯಿಂದ ಕೊಟ್ಟಿದ್ದಾರೆ. ಓಕೆ. ನಮ್ಮಲ್ಲಿ 170 ಕಿಲೋಮೀಟ್ರು ಆಲ್ರೆಡಿ ಬರ್ತಾ ಇದೆ ಅಂತ ಕಸ್ಟಮರ್ ರಿವ್ಯೂ ಬರ್ತಾ ಇದೆ. 170 ಕಿಲೋಮೀಟರ್ ಬರ್ತಾ ಇದೆ. ನಿಮಗೆ ಬೇಕಾದ್ರೆ ನಾನು ಫೋನ್ ನಂಬರ್ ಕೊಡ್ತೀನಿ ಕಸ್ಟಮರ್ದು, ಅವ್ರ ಹತ್ರ ರಿವ್ಯೂ ತಗೊಳ್ಳಿ ನೀವು. ಓಕೆ. ನಮ್ಮ ಕಡೆಯಿಂದ 160 ಕಿಲೋಮೀಟ್ರು ಆಲ್ರೆಡಿ ನಾನು ಗ್ಯಾರಂಟಿ ಕೊಡ್ತೀನಿ, 100% ಕೊಡ್ತೀನಿ. ಸೊ ಕಸ್ಟಮರ್ ಹೇಳೋ ಪ್ರಕಾರ ಇನ್ನೂ ಒಂದು 10 ಕಿಲೋಮೀಟರ್ ಎಕ್ಸ್ಟ್ರಾ ಬರ್ತಾ ಇದೆ ಅಂತ? ಹೌದು ಹೌದು, ಖಂಡಿತ ಬರ್ತಾ ಇದೆ. ಎಷ್ಟು ಕಿಲೋಮೀಟರ್ ಬ್ಯಾಟ್ರಿ ಯೂಸ್ ಮಾಡಿರ್ತಾರೆ ಸರ್? 1.5 ಲಕ್ಷ ಕಿಲೋಮೀಟ್ರು, 1.5 ಲಕ್ಷ ಕಿಲೋಮೀಟರ್ವರೆಗೂ ವಾರಂಟಿ ಇದೆ. 6 ವರ್ಷ ಗ್ಯಾರಂಟಿ ಇದೆ. ಓಕೆ. ಸೊ ಬ್ಯಾಟ್ರಿ ಇಲ್ಲಿ ಇರುತ್ತಾ? ಬ್ಯಾಟ್ರಿ ಇಲ್ಲಿ ಇರುತ್ತೆ ಸರ್, ಓಪನ್ ಮಾಡೋಕ್ಕಾಗಲ್ಲ, ಇಷ್ಟೇ ನೋಡಬೇಕು, ಇಲ್ಲಿಂದ ಇಲ್ಲಿವರೆಗೂ ಇರುತ್ತೆ. ಓಕೆ. ಇವಾಗ ನಿಮಗೆ ಕಸ್ಟಮರ್ಗೆ ಈ ಥರ ಬೇಕು ಅಂದರೆ ರೆಡಿ ಮಾಡಿ ಕೊಟ್ಬಿಡ್ತೀವಿ ನಾವು. EV ಗಾಡಿ ಬೇಕು ಅಂದ್ರೆ ಇದೇ ಥರ ಕೊಡೋದು. ಓಕೆ. ಅಂದರೆ ಈಗ ಆಕ್ಚುಲಿ ಯೂಶಲಿ ನಿಮ್ಮ ಇದರಲ್ಲಿ ಬೇರೆ CNG ವೆಹಿಕಲ್ ತೊಗೊಂಡ್ರೆ ಇದು ಮಾಡಿರೋದಿಲ್ಲ, ಫಿಟ್ಟಿಂಗ್ ಮಾಡಿರೋದಿಲ್ಲ? ಇಲ್ಲ, ಮಾಡಲ್ಲ. ಇದಕ್ಕೆ ಮಾತ್ರ ಮಾಡಿರ್ತೀವಿ? ಇದಕ್ಕೆ ಮಾತ್ರ ಮಾಡಿಕೊಡ್ತೀವಿ. ಅದು ನಾವು ಹೊರಗಡೆ ಮಾಡಿಸ್ಕೋತೀನಿ ಅಂತ ಅಂದ್ರೆ? ಇಲ್ಲ, ಆ ಥರ ಕೊಡಲ್ಲ. ವಿತ್ ಫಿಟ್ಟೇ ಬರುತ್ತೆ? ಫಿಟ್ಟಿಂಗ್ ಮಾಡೇ ಕೊಡಬೇಕು EV ಗಾಡಿ. ಓಕೆ ಓಕೆ. CNG ಗಾಡಿ ಆದರೆ ಕೊಡ್ಬೋದು, ಈ ಗಾಡಿ ಇದೇ ಥರ ಕೊಡಬೇಕು. ಸೊ ಈಗ ಪ್ಯಾಸೆಂಜರ್ ಎಲ್ಲ ಹಿಂದಗಡೆ ಕೂತ್ಕೊಳ್ಳೋದು? ಹೌದು. ಇಲ್ಲಿ ಕುತ್ಕೊಂಡ್ರೆ ನಿಮಗೆ 4 ಜನಕ್ಕೆ ಫ್ರೀಯಾಗಿ ಆರಾಮಾಗಿ ಕುತ್ಕೋಬೋದು. ನೋಡಿ, ಇದ್ರ ಮೇಲೆ ಕುತ್ಕೊಂಡ್ರೆ ಈ ಥರ 4 ಜನ ಫ್ರೀಯಾಗಿ ಕುತ್ಕೊಬೋದು. ಸೊ ಲೆಗ್ ರೂಮ್ ಸ್ಪೇಸ್ ಚೆನ್ನಾಗಿದೆ. ಹೌದು. ಅದೇ ಬೇರೆ ಗಾಡಿ ತಡ್ಕೊಳ್ಳುತ್ತೆ. ಓಕೆ. ನೋಡಿ, ಇದು ಚಾರ್ಜರು, ಅದಕ್ಕೆ ಕೂಡ ಕ್ಯಾರಿ ಮಾಡೋಕ್ಕೆ ಸಪ್ರೇಟ್ ಇದೆ, ಚಾರ್ಜರ್ ಕ್ಯಾರಿ ಮಾಡಲಿಕ್ಕೆ. ಹೌದು. ಸೊ ಇದು ಹೊಸ ಬಾಕ್ಸ್ ಅಲ್ವಾ? ಆ ಥರ ಇದೆ. ಹೊಸ ಬಾಕ್ಸು. ಗಾಡಿ ಕಸ್ಟಮರ್ ಡೆಲಿವರಿ ಕೊಡಬೇಕು ಇವಾಗ. ಓಕೆ ಓಕೆ. ಹಾಗಾಗಿ ಅದನ್ನ ಬಾಕ್ಸ್ ಇಕ್ಕಿದ್ದೀವಿ. ಸರ್, ಈಗ ಇದರಲ್ಲಿ ಓಡಿಸೋ ವಿಧಾನಕ್ಕೆ ಬಂದರೆ ಎಷ್ಟು ಮೋಡ್ ಇರುತ್ತೆ, ಯಾವ ಥರ? ಇದರಲ್ಲಿ ಓಡಿಸೋ ಮೋಡ್ ಬಂದಾಗ ನಿಮಗೆ ನೋಡಿ, ಇವಾಗ ಸ್ಟಾರ್ಟಿಂಗ್ ಕೀ ಸ್ಟಾರ್ಟ್ ಮಾಡಿದ ತಕ್ಷಣ ಗಾಡಿ ಆಲ್ರೆಡಿ ಸ್ಟಾರ್ಟಲ್ಲಿ ಇರುತ್ತೆ. ಇಷ್ಟು ಲೈಟ್ಸ್ ಹೋಗ್ಬೇಕು. ಈಗ ನೋಡಿ, ಈಗ F ಬಟನ್ ಫಾರ್ವರ್ಡ್ ಅಂತನಾ? ಫಾರ್ವರ್ಡ್ ಆಗಲ್ಲ, ಯಾಕೆ ಅಂದರೆ ಚಾರ್ಜ್ ಆಗ್ತಾ ಇದೆ, ಚಾರ್ಜಿಂಗ್ ಆಗ್ತಿದೆ. ಓಕೆ. ಫಾರ್ವರ್ಡ್ ಚಾರ್ಜಿಂಗಲ್ಲಿ ಇದ್ದಾಗ ನೀವು ಆಫ್ ಮಾಡಿಬಿಡೋದ್ರು ಕೂಡ ಅದನ್ನು ತೆಗಿಬೇಕು, ಇದು ಓಪನ್ ಆಗಲ್ಲ. ಇಲ್ಲಿ ನೋಡಿ, ಇಲ್ಲಿ 3 ಬಟನ್ಸ್ ಬರುತ್ತೆ ಇದರಲ್ಲಿ. ಒಂದರಲ್ಲೇ ಮೂರು ಟೈಪ್ ಬರುತ್ತೆ. ಫಸ್ಟು ಈಕೋ ಇರುತ್ತೆ, ಅದಾದಮೇಲೆ ನಿಮಗೆ ಸಿಟಿ ಮೋಡ್ ಬರುತ್ತೆ, ಅದಾದಮೇಲೆ ಪವರ್. ಸಿಟಿಲಿ ಓಡಿಸಿದ್ರೆ ನಿಮಗೆ 135 ಕಿಲೋಮೀಟರ್ ಬರುತ್ತೆ. ಓಕೆ. ಈಕೋ ಮೋಡಲ್ಲಿ ಓಡಿಸಿದ್ರೆ 160 ಕಿಲೋಮೀಟರ್ ನಾನು ಗ್ಯಾರಂಟಿ ಕೊಡ್ತೀನಿ. ಪವರಲ್ಲಿ ಓಡಿಸಿದ್ರೆ 100 ಕಿಲೋಮೀಟರ್ ಬರುತ್ತೆ. ಅಂದರೆ ಪವರು ನೆಸೆಸಿಟಿ ಇದ್ದಾಗ ಮಾತ್ರ ಅಪ್ಪಲ್ಲಿ? ಅಂದರೆ ಪವರ್ ಅಂದರೆ ತುಂಬ ಜಾಸ್ತಿ ಅದು ಸ್ಪೀಡು. ಓಕೆ ಓಕೆ. ಈಗ ಅಪ್ಪಲ್ಲೆಲ್ಲ ಹಾಕೋಬೋದು ಬೇಕಂದ್ರೆ ಸ್ವಲ್ಪ ಸಿಟಿ ಹಾಕೊಂಡ್ರೆ ಸಾಕು. ಸಿಟಿ ಹಾಕೊಂಡ್ರೆ ಸಾಕು. ಇದರಲ್ಲಿ ಸರ್ ಜನಕ್ಕೆ ದುಡಿಯೋನಿಗೆ ಒಳ್ಳೆ ಗಾಡಿ. ಡೈಲಿ 60 ರೂಪಾಯಿ. CNG ತೊಗೊಳ್ತೀನಿ ಅಂದರೆ ನಿಮಗೆ 300 ರೂಪಾಯಿ ಬೀಳುತ್ತೆ. 300-400 ರೂಪಾಯಿ. ಇದರಲ್ಲಿ 60 ರೂಪಾಯಿ ಒಂದು ಫುಲ್ ಚಾರ್ಜ್ ಮಾಡಿದ್ರೆ 60 ರೂಪಾಯಿ ಬರುತ್ತೆ. ನಿಮಗೆ 160 ಕಿಲೋಮೀಟರ್ ಓಡಿಸ್ಬೋದು. ವಾರದಲ್ಲಿ 2 ದಿನ ಮಾತ್ರ ಫುಲ್ ಚಾರ್ಜ್ ಹಾಕ್ಬೇಕು. 11 ಗಂಟೆಗೆ ಹಾಕಿದ್ರೆ ನೈಟು, ಬೆಳಗಿನ ಜಾವ 5:30ಗೆ ತೆಗೆದಾಕ್ಬೇಕು. ಸೊ ವಾರದಲ್ಲಿ 2 ದಿನ ಮಾತ್ರ? ವಾರದಲ್ಲಿ 2 ದಿನ. ಇನ್ನು ಮಿಕ್ಕ ಟೈಮಲ್ಲಿ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಹೋದ್ರೆ ಸಾಕಾ? ಹೌದು, ಸಾಕು. ಓಕೆ. 3.25 ಅವರ್ ಚಾರ್ಜು, ಫುಲ್ ಚಾರ್ಜ್ ಡೈಲಿ. ನೀವು ಟೈಮ್ ಇದ್ರೆ ಮಧ್ಯದಲ್ಲಿ ಎಲ್ಲಾದ್ರೂ ಮಾಡ್ಕೊಬೋದು ಸರ್. ಎಲ್ಲ ಇದೇ ತರ ರೆಡಿ ಇರುತ್ತೆ? ಎಲ್ಲ ರೆಡಿ ಇರುತ್ತೆ ಸರ್. ಇದು ಚಾರ್ಜಿಂಗ್ ಪೋರ್ಟ್, ಮೊಬೈಲ್ ಚಾರ್ಜ್ ಮಾಡ್ಬೋದು. ಹೌದು. ಓಕೆ. ಇದು ವ್ಯಾಲೆಟ್ ಇಡೋದಾ? ಹೌದು. ನಿಮಗೆ 2 ಸೈಡು ಇರುತ್ತೆ ಇದರಲ್ಲಿ. 2 ಕಡೆ ಇರೋದ್ರಿಂದ ಯೂಶಲಿ CNG ವೆಹಿಕಲ್ ಒಂದು ಸೈಡ್ ಇತ್ತು ಅನ್ಸುತ್ತೆ. ಒಂದು ಸೈಡ್ ಇಲ್ಲ, ಅದರಲ್ಲೂ ಕೂಡ 2 ಬರುತ್ತೆ. ಇದು ಬಂದಿದೆಯಾ? 2 ಬರುತ್ತೆ. 2 ಸೈಡು ಅಗಲ ಇದೆ. ಏನಾದರೂ ಇಟ್ಕೊಬೋದು, ಎಮರ್ಜೆನ್ಸಿ ಕ್ಯಾಶ್ ಬೇಕಾದ್ರೆ ಇಟ್ಕೋಬೋದು, ಡಾಕ್ಯುಮೆಂಟ್ ಇಟ್ಕೋಬೋದು. ಫಸ್ಟ್ ಏಡ್ ಬಾಕ್ಸ್ ಇಡ್ಬೋದು. ಹೌದು, ಎಲ್ಲ ಇರುತ್ತೆ. ಸೊ ಇದು ಸಾಕಬಹುದು. ಕನೆಕ್ಷನ್ ಇದೆ, ಅವರೇ ಮಾಡ್ಕೊಬೋದು. ಸಣ್ಣದು ಬರುತ್ತೆ. ಇದು ವಾಟರ್ ಬಾಟ್ಲು, ಇಲ್ಲಿ ಲೈಟ್ಸ್ ಬಂದಿದೆ ಒಂದು. ನಿಮ್ಗೆ ಏನಾದರೂ ಬೇಕು ಅಂದರೆ ಇಲ್ಲಿ ಮುಂದೆಗಡೆ ಒಂದು ಸ್ಪೀಕರು, FM ಏನಾದರೂ ಮಾಡ್ಕೊಬೋದು. ಓಕೆ. ಇವಾಗ ಬ್ಯಾಟ್ರಿ ಲೈಫು, ಯಾಕೆಂದರೆ ಎಸ್ಪೆಷಲಿ ಎಲೆಕ್ಟ್ರಿಕ್ ವೆಹಿಕಲ್ ತೊಗೋಬೇಕು ಅಂತಂದರೆ ಫಸ್ಟು ಬ್ಯಾಟ್ರಿ ಹೋಗ್ಬಿಟ್ರೆ ಏನು ಮಾಡೋದು ಆ ಥರ ಯೋಚನೆ ಮಾಡ್ತಾರೆ. ಹೌದೌದು. ಸೊ ಎಷ್ಟು ವರ್ಷ ವಾರಂಟಿ ಇರುತ್ತೆ ಬ್ಯಾಟ್ರಿ? 6 ವರ್ಷ ಇರುತ್ತೆ. 6 ವರ್ಷ ಇರುತ್ತೆ. ಸೊ ಬ್ಯಾಟ್ರಿ 6 ವರ್ಷ ವಾರಂಟಿ ಇರುತ್ತೆ. ಅಂದರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಅಥವಾ ಯಾವ ಥರ? ಹೌದು. ಅದೇನು ಪ್ರಾಬ್ಲಮ್ ಆಗಿರುತ್ತೆ, ರೆಡಿ ಮಾಡೋಕ್ಕಾಗಲ್ಲ ಅಂತಂದ ಇದ್ದಾಗ ಅದನ್ನು ಎಕ್ಸ್ಚೇಂಜೇ ಮಾಡ್ಕೊಡ್ತೀವಿ, ಹೊಸದಾಗೆ ಕೊಡ್ತೀವಿ. ಬ್ಯಾಟ್ರಿ 6 ವರ್ಷ ವಾರಂಟಿ. ಹೌದು.
ಇನ್ನು ಕಸ್ಟಮರ್ಗೆ ಯಾವ ಥರ ಬೆನಿಫಿಟ್ ಇದೆ ಅಂದರೆ ಕ್ಯಾಶ್ ಕೊಟ್ಟು ತೊಗೊಳೋರಿಗೆ ಯಾವ ಥರ ಇದೆ ಮತ್ತು ಇನ್ನು ಲೋನ್ ಮುಖಾಂತರ ಹೋಗೋದವ್ರಿಗೆ? ಸರ್ ಈಗ ಫುಲ್ ಕ್ಯಾಶ್ ಆನ್ ರೋಡ್ ಬಂದು 3,53,000 ರೂಪಾಯಿ ಇದೆ. ಓಕೆ. ನೆಕ್ಸ್ಟು ಫುಲ್ ಕ್ಯಾಶಲ್ಲಿ ಹೋಗ್ತೀನಿ ಅಂದವ್ರಿಗೆ ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಸಬ್ಸಿಡಿ ಕೂಡ ಮಾಡ್ತೀನಿ, ಬೆನಿಫಿಟ್ ಇದೆ. ಲೋನ್ಗೆ ಅಂತ ಹೋದಾಗ ಲೋನ್ ಆಪ್ಷನು ಇದೆ. ವಿತಿನ್ 2 ಅವರ್ಸಲ್ಲಿ ನಾನು ಅದನ್ನು ರೆಡಿ ಮಾಡಿಕೊಡ್ತೀನಿ. ಓಕೆ ಓಕೆ. 1 ಡೇ ಲೋನ್ ಆಗುತ್ತೆ, ಮಾರನೆಗೆ ಗಾಡಿ ಕೊಡ್ತೀನಿ. ಮಿನಿಮಮ್ ಎಷ್ಟು ಡೌನ್ ಪೇಮೆಂಟ್ ಬೇಕಾಗುತ್ತೆ? ಸರ್ ಇವಾಗಿನ ಇದೆ ಇದರಲ್ಲಿ 60,000 ಬರುತ್ತೆ ಸರ್. 60,000 ಡೌನ್ ಪೇಮೆಂಟ್. ಸ್ಕೋರ್ ಕಡಿಮೆ ಇದ್ರೆ ಎಲ್ಲ ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಬೋದು? ಇಲ್ಲ, ಸಿಬಿಲ್ ಸ್ಕೋರು ಕಮ್ಮಿ ಇಲ್ಲ. ಮ್ಯಾಕ್ಸಿಮಮ್ ಈ ಗಾಡಿ EV ತೊಗೋಬೇಕು ಅಂದರೆ 650 ಮೇಲೆ ಇರಬೇಕು. 650 ಇದ್ರೂ ಪರವಾಗಿಲ್ಲ, ಅಂದರೆ ಸ್ವಲ್ಪ ಚೆನ್ನಾಗಿರ್ಬೇಕು ಅಷ್ಟೇ. ಒಂದು ಅವರೇಜ್ ಸಿವಿಲ್ ಸ್ಕೋರ್ ಇದ್ದರೆ ಓಕೆ. ಓಕೆ, ಏನು ತೊಂದರೆ ಇಲ್ಲ, ಮಾಡಿಕೊಡ್ತೀನಿ. ನಮ್ಮ ಕಡೆಯಿಂದ ಕಸ್ಟಮರ್ಗೆ ಏನು ಹೆಲ್ಪ್ ಆಗುತ್ತೋ ಅದನ್ನು ಖಂಡಿತ ಮಾಡಿಕೊಡ್ತೀವಿ ಸರ್. ನಾವು ಯಾರನ್ನೂ ಕಸ್ಟಮರ್ ನನಗೆ ಕಳಿಸಲ್ಲ, ಕೊನೆವರೆಗೂ ಟ್ರೈ ಮಾಡ್ತೀವಿ. ಆಗಲ್ಲ ಅಂದರೆ ಪ್ರೈವೇಟ್ ಇದೆ, ಅದನ್ನು ಮಾಡ್ಕೊಡ್ತೀವಿ. ಬಟ್ ಇದಕ್ಕಾಗಲ್ಲ, CNG ಆದರೆ ಮಾಡ್ಕೊಡ್ತೀವಿ. ಹೌದು. ಇಲ್ಲ, ಚಾರ್ಜ್ ಮಾಡ್ಕೋಬೇಕು ಅಂತಂದ್ರೆ ಮನೇಲಿ ಮಾಡ್ಕೋಬಹುದು, ಒಂದು ಮನೇಲಿ ಮಾಡ್ಕೋಬಹುದು. ಅದು ಬಿಟ್ಟರೆ ಚಾರ್ಜ್ ಪಾಯಿಂಟ್ಸ್ ಅಂತ KEB ಎಲ್ಲ KEB ಪಾಯಿಂಟ್ಸ್ ಇದೆ, ಖಂಡಿತ ಸಿಗುತ್ತೆ. ಬೆಂಗಳೂರಲ್ಲಿ ಒಂದು ಆಲ್ರೆಡಿ 100 ಚಿಲ್ಲರೆ ಏನೋ ಇದೆ ಪಾಯಿಂಟ್ಸ್. ಈಗ ನಮ್ಮದು ಮೇಲ್ಗಡೆ ಇನ್ನೊಂದು ಶೋರೂಮ್ ಇದೆ, ಅದರಲ್ಲೇ ಮಾಡಿಸ್ಕೊಟ್ಟಿದ್ದೀನಿ. ಅಲ್ಲೇ ಒಂದು ಚಾರ್ಜರ್ ಇದೆ. ಬೆಂಗಳೂರಲ್ಲಿ ಒಂದು ಆಲ್ರೆಡಿ ನನಗೆ ಗೊತ್ತಿರೋ ಪ್ರಕಾರನೇ ಒಂದು 30 ಕಡೆ ಚಾರ್ಜಿಂಗ್ ಆಗ್ತಾ ಇದ್ದಾರೆ. ಈಗ ಎಲ್ಲ ಕಡೆ ಆಲ್ಮೋಸ್ಟ್ ಇಂಪ್ರೂವ್ ಎಲ್ಲ ಕಡೆ ಆಗಿದೆ. ಒಂದು 100 ಮೇಲಿದೆ ಬೆಂಗಳೂರು ಟೋಟಲ್ಲು. ಈಗ ಈ ಸರೌಂಡಿಂಗಲ್ಲೇ ರಾಜಾಜಿನಗರ ಮತ್ತು ಈ ಕಡೆ 30 ಕಡೆ ಇದೆ. ಈಗ ಸರ್ವಿಸ್ ಎಲ್ಲ ಯಾವ ಥರ ಇದು, ಎಷ್ಟು ಸರ್ವಿಸ್ ಫ್ರೀ ಇದೆ ಮತ್ತು ಯಾವ ಥರ ಸರ್ವಿಸ್ ಮಾಡಿಸ್ಬೇಕು ಸರ್? ಇದರಲ್ಲಿ ಸ್ಟಾರ್ಟಿಂಗು ಹೊಸ್ದಾಗಿ ತೊಗೊಂಡು 1,000 ಕಿಲೋಮೀಟ್ರಿಗೆ ಒಂದು ಸರ್ವಿಸ್. ಅವಾಗ ಏನು ಮಾಡ್ತೀವಿ ನಾವು, ಆಯಿಲ್ ಅದು ಇದು ಅಂತ ಹೇಳ್ತಾರಲ್ಲ, ಇದಕ್ಕೆ ಯಾವುದೂ ಬರೋಲ್ಲ. ಗ್ರೀಸು ಮತ್ತು ಆಯಿಲ್ದು ವೀಲ್ಗಳು ಅವೆಲ್ಲ ಚೆಕ್ ಮಾಡಿ ಕಳಿಸ್ತೀವಿ. ಸರ್ವಿಸ್ ಡ್ಯೂ ಅಂತ ತೋರಿಸ್ತಾ ಇರುತ್ತೆ, ಅದನ್ನು ಕ್ಲಿಯರ್ ಮಾಡ್ತೀವಿ. ಅಲ್ಲಿಗೆ ಮುಗೀತು. ನೆಕ್ಸ್ಟು 10,000. 10,000 ಒಂದ್ಸಲ. ನೆಕ್ಸ್ಟ್ 10,000. ಅದಾದಮೇಲೆ 20,000. ಓಕೆ. ಅದಾದಮೇಲೆ ಕಂಟಿನ್ಯೂ ನಿಮ್ಗೆ 10,000 ಬರುತ್ತೆ. ಅಲ್ಲಿವರೆಗೂ ಫ್ರೀನೇ? 20,000ವರೆಗೂ ಫ್ರೀ? ಓಕೆ. ಅಂದರೆ 3 ಸರ್ವಿಸ್ ಆಲ್ಮೋಸ್ಟ್. ಲೇಬರ್ ಚಾರ್ಜು ಕೂಡ ತಗೊಳ್ಳೋಲ್ಲ. ಓಹೋ, 1,000, 10,000, 20,000. 20,000. ಸೊ ಅದಾದಮೇಲೆ ಇನ್ನು 10,000. 10,000ಕ್ಕೆ ಎವ್ರಿ 10,000ಗೆ ಸರ್ವಿಸ್ ಇದೆ. ಅದಕ್ಕೆ ಲೇಬರ್ ಚಾರ್ಜ್ ಅಂತ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ನಿಮಗೆ 14 ಎಷ್ಟು ಸರ್ವಿಸ್ ಇದೆ ಅದಕ್ಕೆ. ಅಲ್ಲಿವರೆಗೂ ಬರೀ ಲೇಬರ್ ತಗೊಳ್ತಾರೆ. ಲೇಬರ್ 3 ಆದಮೇಲೆ ಇನ್ನು ಮಿಕ್ಕಿದ್ದು ಲೇಬರ್ ಬರುತ್ತೆ. ಲೇಬರ್ ಕಾಸ್ಟ್ ಮಾತ್ರ ತಗೋತೀರಾ? ಹೌದು. ನೆಕ್ಸ್ಟ್ 10,000 ಕಿಲೋಮೀಟರ್. ಹೌದು. ಇನ್ನು ಈಗ ಟೈರ್ಸ್ ಎಲ್ಲ ಟ್ಯೂಬ್ಲೆಸ್ ಟೈರ್ ಕಡೆನಾ ಇದು? ಟ್ಯೂಬ್ಲೆಸ್ಸು. ಯಾವುದು ನಿಮ್ಮ TVSನೇ ಬರುತ್ತಾ, ಬೇರೆ ಬರುತ್ತೆ? JK. ಒರಿಜಿನಲ್ ಕಂಪ್ನಿದೇ ಬರುತ್ತೆ. ಓಕೆ. ಕೊಟ್ಟು ಸರ್, ಚಾರ್ಜಿಂಗ್ ಇಲ್ಲಿದೆಯಲ್ಲ ಸರ್, ಚಾರ್ಜಿಂಗ್ ಈ ಕಡೆ ಆಗಿದೆ. ಇಲ್ಲಿಂದ ಹಾಕ್ಬೋದು, ಬೇಡ ಅಂದರೆ ಇಲ್ಲಿಂದ ಹಾಕ್ಬೋದು. ಓಹೋ, ಅಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಹೊರಗಡೆಯಿಂದಲೂ ಹಾಕ್ಬೋದು, ಬಟ್ ನೀವು ಒಳಗಡೆ ಹಾಕಿ. ಹೌದು, ಇಲ್ಲಿಂದ ಹಾಕ್ಬೋದು. ಸೈಡ್ ಇದೆಯಲ್ಲ ಚಾರ್ಜರು, ಇದನ್ನು ಇಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿದೆ ನೋಡಿ, ಇದನ್ನು ಇಲ್ಲಿ ಕ್ಯಾರಿ ಮಾಡ್ತೀವಿ. ಅದೇ ಬಾಕ್ಸಲ್ಲಿ ಇರೋದು. ಸಿಂಪಲ್ ಆಗಿ ಇದೆ, ಏನಂತ ತುಂಬ ಹೆವಿ ಇಲ್ಲ. ಏನಿಲ್ಲ ಸೊ ಈ ಬಾಕ್ಸಲ್ಲಿ ಇಟ್ಕೋಬೋದು. ಹೌದು, ಇಟ್ಕೋಬೋದು. ಸೊ ಯಾರಾದರೂ ಕದೀತಾರೆ, ಕಳ್ತನ ಆಗುತ್ತೆ, ಆ ಥರ ಏನಿಲ್ಲ? ಏನಿಲ್ಲ ಸರ್. ನಮಗೆ ಇದನ್ನು ಕಸ್ಟಮರ್ ನನಗೆ ಏನಾದರೂ ಬೇಡ ಸರ್ ಇದು ಅಂತ ಹೇಳಿದ್ರೆ ಸೇಮ್ ಕ್ಲೋಸ್ ಮಾಡಿಸ್ಕೊಟ್ಬಿಡ್ತೀವಿ. ಇಲ್ಲಿಂದ ಓಪನ್ ಮಾಡ್ಬೋದು. ಇದು ಓಪನ್ ಆಗುತ್ತೆ. ಓಕೆ. ಡೋರ್ ಓಪನ್ ಆಗುತ್ತೆ. ಸರ್, ಈಗ ಫೈನಲ್ ಆಗಿ ಈ ಗಾಡಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಶೋರೂಮ್ ಅಡ್ರೆಸ್ಸು ಇದೆಲ್ಲ ಹೇಳ್ಬಿಡಿ ಸರ್. ಸರ್, ಇದು ನಿಯರ್ ಬೈ ಸುಮ್ನಳ್ಳಿ ಕಡೆಯಿಂದ ಬಂದವ್ರಿಗೆ, ನಾಯಂಡಹಳ್ಳಿ ಕಡೆಯಿಂದ ಬಂದವ್ರಿಗೆ ಸುಮ್ನಹಳ್ಳಿಯಿಂದ ನಿಯರ್ ಬೈ ಜಸ್ಟ್ ಒಂದು 1/2 ಕಿಲೋಮೀಟ್ರ್ ಆಗುತ್ತೆ. ಸರ್ವಿಸ್ ರೋಡಲ್ಲೇ ಬರಬೇಕು. ಓಕೆ. ನಿಮಗೆ ಸರ್ವಿಸ್ ರೋಡಲ್ಲಿ ಬಂದರೆ JK TVS ಅಂತ ಸಿಗುತ್ತೆ. ಆ JK TVSಲ್ಲಿ ಮಂಜುನಾಥ್ ಗೌಡ ಅಂತ ಮ್ಯಾನೇಜರು, ಮೇನ್ ಇನ್ಚಾರ್ಜ್ ನಮ್ಮದೇ. ಟೈಮಿಂಗ್ಸ್ ಏನಿಲ್ಲ ಸರ್. ಬೆಳಗ್ಗೆ 9 ಗಂಟೆ 9:15 ಓಪನ್ ಮಾಡಿದ್ರೆ ನೈಟ್ 8:30ವರೆಗೂ ಓಪನ್ ಇರುತ್ತೆ. ಓಕೆ. ಯಾವಾಗ ಬೇಕಾದರೂ ಸಂಡೇನಿಲ್ಲ, ಓಪನ್ ಇರುತ್ತೆ. ಸಂಡೇನೂ ಓಪನ್ ಇರುತ್ತೆ. ನಿಮ್ಗೆ ಎನಿ ಟೈಮ್ ನಮಗೆ ಯಾವಾಗಾದರೂ ಕಾಲ್ ಮಾಡಿ. ನನ್ನ ನಂಬರು 9945382691. ಇನ್ನೊಂದು ನಂಬರ್ ಇದೆ 9945909061. ಇದಕ್ಕೆ ಯಾವಾಗಾದರೂ ಕಾಲ್ ಮಾಡಿ. ಏನೇ ಸರ್ವಿಸ್ ಆಗಲಿ ಮತ್ತೊಂದಾಗಲಿ ಎನಿ ಟೈಮ್ ನಾವು ರೆಡಿ ಇರ್ತೀವಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, TVS ಕಂಪ್ನಿನಲ್ಲೂ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಲ್ರೆಡಿ ಮಾರ್ಕೆಟಿಗೆ ಬಂದಿದೆ, ಆಲ್ರೆಡಿ ಓಡಿಸ್ತಾ ಇದ್ದಾರೆ. ಮತ್ತು 170 ಕಿಲೋಮೀಟ್ರ್ ರೇಂಜ್ ಬರುತ್ತೆ. ಅಂದರೆ ಒಂದು ಸಲ ಚಾರ್ಜ್ ಮಾಡಿದ್ರೆ 170 ಕಿಲೋಮೀಟ್ರ್ ರೇಂಜ್ ಬರುತ್ತೆ ಅಂತ ಕಸ್ಟಮರ್ ಹೇಳ್ತಾ ಇರೋದು. ಬಟ್ ಇವ್ರು ಹೇಳ್ತಾ ಇರೋದು 160 ಕಿಲೋಮೀಟ್ರ್ವರೆಗೂ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಯೂಶಲಿ ನಾನು ಇಲ್ಲಿವರೆಗೂ ವೆಹಿಕಲ್ಸ್ಗಳ ಬಗ್ಗೆ ಏನು ಮಾಡ್ತೀನಿ ಅಂದರೆ 4 ವರ್ಷ 5 ವರ್ಷ ವಾರಂಟಿ ಕೊಡೋದು ನೋಡಿದ್ದೀನಿ. ಬಟ್ ಇದು 6 ವರ್ಷ ವಾರಂಟಿ ಇದೆ ಅಂತೆ, ಅದೊಂದು ಪ್ಲಸ್ ಅಂತ ಹೇಳ್ಬೋದು. ಆಮೇಲೆ ಮತ್ತೊಂದಿದೆ,
3 ವರ್ಷ ರೋಡ್ ಸೈಡ್ ಅಸಿಸ್ಟೆಂಟ್ ಅಂತ ಇದೆ. ಓ ಸೂಪರ್. ಹಾಂ ಎಲ್ಲಿ ಗಾಡಿ ನಿಂತೋದ್ರೂ ಕೂಡ ನಮ್ಮ ಮೆಕ್ಯಾನಿಕ್ ಕಾಲ್ ಮಾಡಿದ್ರೆ ಓಕೆ ಅವರು ಫೋನ್ ಮಾಡಿ ಎಂಕ್ವೈರಿ ರೆಡಿ ಮಾಡ್ತಾರೆ ಇಲ್ಲ ಟೋಲು ಮಾಡಿ ಮೊಬೈಲಲ್ಲೇ ಹ್ಯಾಂಡ್ಲ್ ಮಾಡ್ತಾರೆ ವಿಡಿಯೋ ಕಾಲಲ್ಲಿ. ಹಾಂ ಬೈ ಚಾನ್ಸ್ ಆಗಿಲ್ಲ ಅಂದರೆ ನಾನೇ ಹ್ಯಾಂಡ್ಲ್ ಮಾಡ್ತೀನಿ. Okay. ಅದು ಆಗಿಲ್ಲ ಅಂದಾಗ ಲಾಸ್ಟ್ಗೆ ಟೋಲ್ ಫ್ರೀ ನಂಬರ್ ಇರುತ್ತೆ, ಆ ನಂಬರ್ ಕಾಲ್ ಮಾಡಿದ್ರೆ ಅವರೇ ಬಂದು ಗಾಡಿ ತೊಗೊಬಂದು ನಮ್ಮ ಸರ್ವಿಸ್ ಹತ್ರ ಬಿಡ್ತಾರೆ. ₹1 ಚಾರ್ಜ್ ಮಾಡಲ್ಲ 3 ವರ್ಷ. 3 ವರ್ಷ. ಸೊ ಇದು ತುಂಬ ಯೂಸ್ಫುಲ್. ಯಾಕೆಂದರೆ ಕೆಲವರಿಗೆ ಮೊದಲನೇದಾಗಿ ಇ ವಿ ಬಗ್ಗೆ ಗೊತ್ತೇ ಇಲ್ಲ ಅಂತಂದರೆ ಅವ್ರಿಗೆ ಇದೆರಡಷ್ಟು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಒಂದು, ಈಗ ಇಂಜಿನ್ ಗಾಡಿ ನನಗೆ ಗೊತ್ತಪ್ಪ, ನನಗೆ ಮೊದಲಿಂದ ನಮ್ಮ ತಾತನ ಕಾಲದಿಂದ ಓಡಿಸ್ತಾವ್ರೆ, ಏನು ಸಮಸ್ಯೆ ಇರಲ್ಲ. ಬಟ್ ಎಲೆಕ್ಟ್ರಿಕ್ ಗಾಡಿ ನಾನೆಲ್ಲೋ ಹೋಗಿರ್ತೀನಿ, ಸಡನ್ನಾಗಿ ಆಫ್ ಆದರೆ ನಾನು ಏನು ಮಾಡಲಿ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಅಂಥವ್ರಿಗೆ ಒಂದು ಗ್ಯಾರಂಟಿ ಏನಪ್ಪ ಅಂದರೆ ಅವರೇ ಬಂದು ಸರ್ವಿಸ್ ಮಾಡಿಕೊಡ್ತಾರೆ, ರೆಡಿ ಮಾಡಿಕೊಡ್ತಾರೆ. ಒಂದು ವೇಳೆ ಆಗಲೇ ಇಲ್ಲ ಅಂದರೆ ಗಾಡಿನೇ ತೊಗೊಬರ್ತೀರಾ. ಸೊ ಅದು 3 ವರ್ಷ ಫ್ರೀ. ಓಕೆ, ಟೋಲ್ ಫ್ರೀ ನಂಬರ್ ಇರುತ್ತೆ, ಅದಕ್ಕೆ ಕಾಲ್ ಮಾಡಿದ್ರೆ ಅವರೇ ಬಂದು ಪಿಕಪ್ ಮಾಡಿ ಗಾಡಿ ತಂದುಬಿಡ್ತಾರೆ. ಸೊ ಇದು ತುಂಬ ವಿಶೇಷತೆ ಅಂತ ಅನ್ನಿಸ್ತು. ಎಸ್ಪೆಷಲಿ ಧೈರ್ಯವಾಗೇ ತೊಗೋಬೋದು ಎಲೆಕ್ಟ್ರಿಕ್ ವೆಹಿಕಲ್ನ. ಎಸ್ಪೆಷಲಿ ಯಾಕಂದರೆ ನಿಮಗೆ ಮೇನು ಈಗ CNG ವೆಹಿಕಲ್ ಆಗ್ಬೋದು, LPG ಆಗ್ಬೋದು, ಇದನ್ನೆಲ್ಲ ಕಂಪೇರ್ ಮಾಡಿದಾಗ ಸೊ ಅದಕ್ಕೆ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ. ಬಟ್ ಇದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಅನ್ಸಿದ್ರು ನಿಮಗೆ ಡೈಲಿ ಎಕ್ಸ್ಪೆನ್ಸ್ ಕಡಿಮೆ ಆಗುತ್ತೆ. ಸೊ ನೋಡಿ, ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋನ ಶೇರ್ ಮಾಡಿ ಇನ್ನೊಬ್ಬರಿಗೆ, ಯಾರು ತೊಗೊಳ್ಳೋಂಥವ್ರಿಗೆ. ಅದ್ರ ಜೊತೆಗೆ ನಿಮಗೇನಾದ್ರು ಈ ಗಾಡಿ ಬೇಕು ಅಂತಂದರೆ ಸೊ ಮಂಜುನಾಥ್ ಸರ್ನ ಕಾಂಟ್ಯಾಕ್ಟ್ ಮಾಡಿ, ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಕಾಲ್ ಮಾಡಿ ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು.